ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಕೇರಳ ಸ್ಟೈಲಲ್ಲಿ ಒಂದು ಸಾರು ಮಾಡ್ತಾಯಿದ್ದೀನಿ. ಅದು ತೆಂಗಿನಕಾಯಿ ಸಾರು. ಅದು ತೆಂಗಿನಕಾಯಿ ಕಾಯಿ ಬಜ್ಜಿ ಅಂತ ಹೇಳ್ತಾರೆ, ಅದು ಬೇರೆ ಥರ ಮಾಡ್ತಾರೆ. ಬಟ್ ಇದು ಕೇರಳ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಜೊತೆಗೆ ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಭಾಳ ಖುಷಿಯಾಗಿ ಮನೆ ಮಂದಿಯೆಲ್ಲ ಸೇರಿ ಊಟ ಮಾಡಿ ನೋಡಿ. ರೆಡಿ ಇರುವಂಥ ತೆಂಗಿನಕಾಯಿ ಸಾರು ಇದು. ಇದ್ರ ಜೊತೆಗೆ ಒಂದು ಸ್ಪೈಸಿಯಾಗಿ ಏನಾದರೂ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತುರಿದಿರುವಂಥ ತೆಂಗಿನಕಾಯಿ, 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ, ಇದು ಬೆಳ್ಳುಳ್ಳಿ 1 ಉಂಡೆ ಬೆಳ್ಳುಳ್ಳಿ ಗಾರ್ಲಿಕ್ ಅದು, ಮತ್ತು ಜೀರಿಗೆ, ಇದು ಅರ್ಧ ಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಆಯಿತಾ? ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಫಸ್ಟೇ ತುಂಬ ನೀರು ಹಾಕ್ಬಿಡ್ಬೇಡಿ, ಸ್ವಲ್ಪ ನೀರು ಹಾಕಿ ಮತ್ತಿನ್ನು ಸ್ವಲ್ಪ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಬನ್ನಿ, ಸಾರು ರೆಡಿ ಆಯಿತು. ಈಗ ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಣ. ಎಣ್ಣೆ ಬಿಸಿ ಆಗಲಿ. ಆಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ ಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಈಗ ಸ್ಟವ್ವು ಸಿಮ್ಮಲ್ಲಿ ಇಡಬೇಕು. ಅದ್ರದ್ದು ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆಮೇಲೆ ರುಬ್ಬಿದಂಥ ಈ ತೆಂಗಿನಕಾಯಿದು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ನೀರು ಹಾಕ್ಬೇಡಿ, ಮಿಕ್ಸಿ ಜಾರ್ ನೀರು ಕೂಡ ಈಗ ಹಾಕ್ಬಾರ್ದು. ಇದನ್ನೇ ಚೆನ್ನಾಗಿ ಆ ಎಣ್ಣೆಯಲ್ಲಿ ಬಿಸಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೊಂಥರ ಕುದೀತಾ ಇದೆ ನೋಡಿ, ಬಬಲ್ಸ್ ಥರ ಹೊಡಿತಿದೆ ಅಲ್ವಾ, ಹಂಗೆ ಬರಬೇಕು. ಹಂಗೆ ಬಂದಾಗ ಆ ಮಸಾಲೆ ಒಂಚೂರು ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಬೇಡಿ, ತುಂಬ ಗಟ್ಟಿನೂ ಮಾಡಬೇಡಿ, ಮೀಡಿಯಮ್ ಆಗಿರಲಿ. ಅದನ್ನು ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಒಂಥರ ಒಡ್ಕೊಂಡಂಗೆ ಆಗಿಬಿಡುತ್ತೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಯಿತಾ? ಹಾಕ್ಕೊಂಡು ಇದನ್ನು ಹೀಗೆ ತಿರುಗಿಸ್ತಾ ಇದ್ದು ಕುದಿಲಿಕ್ಕೆ ಬರುತ್ತೆ. ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನುವ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಒಂದು ಸ್ಟವಲ್ಲಿ, ಪಕ್ಕದ ಕುಕ್ಕರಲ್ಲಿ ರೈಸ್ ಇಟ್ಕೊಳ್ಳಿ. ಅದು ಆ ರೈಸು ಒಂದು ವಿಷಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ಸಾರು ರೆಡಿ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅದ್ರ ಫ್ಲೇವರು. ಊಟ ಮಾಡಲಿಕ್ಕೆ ತೆಂಗಿನಕಾಯಿ ಸಾರು ಅಂದರೆ ನೀವು ಅದು ಮಾಡಿ ತಿನ್ನುವಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಎಷ್ಟು ರುಚಿ ಅಂತ. ತರಕಾರಿ ಎಲ್ಲ ಇಲ್ಲದೆ ಇರೋ ಟೈಮಲ್ಲಿ ಮನೇಲಿ ಅರ್ಜೆಂಟ್ ಬೇಗ ಸಾರು ಮಾಡಬೇಕು ಅನ್ನೋವಾಗ ಇದನ್ನು ಖಂಡಿತ ಮಾಡಿ. ಸೂಪರ್ಬ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.